ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ಅದು ಎಕ್ಸ್ಕ್ಲೂಸಿವ್ ಸ್ಟೋರಿಯ ಸಮೇತ ಸುದ್ದಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತು, ಸಿಎಂ ವರ್ತನೆಗೆ ಮನನೊಂದು ರಾಜೀನಾಮೆಯ ಪತ್ರವನ್ನ ಸಲ್ಲಿಸಿದ್ರು ಎಎಸ್ಪಿ ನಾರಾಯಣ ಬರಮಣ್ಣಿ ಅಂತ ನಿನ್ನೆ ಅಷ್ಟೇ ನಾವು ಹೇಳಿದ್ವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ನಿವೃತ್ತಿಯ ನಿರ್ಧಾರವನ್ನ ಅಂಗೀಕಾರ ಮಾಡೋದಕ್ಕೆ ಸೂಚನೆ ಕೊಡ್ಲಾಗ್ತಾ ಇದೆಯಾ? ಗೃಹ ಇಲಾಖೆಯಿಂದ ರಾಜೀನಾಮೆ ಅಂಗೀಕಾರಕ್ಕೆ ಸೂಚನೆ ಹೋಗಿದೆಯಂತೆ. ಜುಲೈ 6ರ ಒಳಗೆ ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದಿ, ಅಂದ್ರೆ ಇನ್ನೊಂದು 3 ದಿನದೊಳಗೆ. ಇಲ್ಲದೆ ಹೋದ್ರೆ ನೀವು ಸಲ್ಲಿಸಿರುವಂತಹ ರಾಜೀನಾಮೆಯನ್ನು ನಾವು ಅಂಗೀಕಾರ ಮಾಡ್ತೀವಿ ಅಂತ ಹೇಳಲಾಗಿದೆಯಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಬೆಳಗಾವಿಯ ಈ ಕಾರ್ಯಕ್ರಮದಲ್ಲಿ ಸಿಎಂ ಕೈ ಎತ್ತಿದ್ರು, ಓದ್ಕೊಂಡು ಎಕ್ಸಾಮ್ ಬರ್ಕೊಂಡು ಕಷ್ಟಪಟ್ಟು ತಮ್ಮ ಸರ್ವಿಸ್ನಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಗೆ ಪ್ರತಿದಿನ ಕಾಕಿ ತೊಟ್ಟಾಗಿ ಈ ವಿಚಾರ ನೆನಪಾಗ್ತಿದೆ ಅಂತ ಅವರು ಪತ್ರದಲ್ಲಿ ಸವಿವರವಾಗಿ ವಿವರಿಸಿದ್ರು. ಸ್ಪೆಸಿಫಿಕ್ ಆಗಿ ಘಟನೆ ಬಗ್ಗೆ ಹೇಳಿರಲಿಲ್ಲ, ಆದ್ರೆ ನನಗಾಗ್ತಾ ಇಲ್ಲ, ಮನೋಸ್ಥೈರ್ಯ ಕುಂದು ಹೋಗಿದೆ ಅನ್ನೋದನ್ನ ಹೇಳಿದ್ರು. ಅವ್ರನ್ನ ಸಮಾಧಾನ ಪಡಿಸೋ ಬದಲು ಅವರ ರಾಜೀನಾಮೆ ಪತ್ರವನ್ನ ಅಂಗೀಕರಿಸೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಎಲ್ಲ ಅಂದ್ಕೊಂಡಿದ್ದು ಸರ್ಕಾರ ಸಂಧಾನ ಮಾಡಬಹುದು, ಅವರ ಮನವೊಲಿಸಬಹುದು, ಕನ್ವಿನ್ಸ್ ಮಾಡಬಹುದು ಅಂತ. ಬಟ್ ಯಾಕೋ ಆ ದೊಡ್ಡತನವನ್ನ ಯಾರು ತೋರಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು 3 ದಿನ ಟೈಮ್ ಕೊಡ್ತೀವಿ, ಆಗ್ಲಿಲ್ಲ ಅಂತಂದ್ರೆ ಸರಿ ಬಿಡಿ, ನಿಮ್ಮ ರಾಜೀನಾಮೆ ಪತ್ರವನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ ಅಂತ. ಇದು ಸರ್ಕಾರಕ್ಕಾಗಬಹುದಾದಂತಹ ಒಂದು ಅತಿ ದೊಡ್ಡ ಮುಜುಗರ. ಒಬ್ಬ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ತನ್ನ ತಪ್ಪಿಲ್ಲದೆ ಇದ್ರು ಸಾವಿರಾರು ಜನರ ಮುಂದೆ ಅಪಮಾನವನ್ನ ಅನುಭವಿಸಿ ಅವರನ್ನು ಸಂತೈಸೋದಕ್ಕೂ ಕೂಡ ಕನಿಷ್ಠ ಪಕ್ಷ ಯಾವ ಅಧಿಕಾರಿಗಳು ಮುಂದಾಗಲ್ಲ ಅಂದ್ರೆ ಏನರ್ಥ? ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಅತಿ ದೊಡ್ಡ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು ಸರ್ಕಾರ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಕನ್ವಿನ್ಸ್ ಮಾಡೋದ್ರ ಮೂಲಕ. ಬದಲಾಗಿ ಅಂಗೀಕಾರಕ್ಕೆ ಸೂಚನೆ ಕೊಡ್ತಾರೆ ಡೆಡ್ ಲೈನ್ ಕೊಟ್ಟು ಅಂತ ಅಂದ್ರೆ ಏನರ್ಥ ಅಂತ, ಏನ್ ಮೆಸೇಜ್ ಅನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಅಂತ. ಕಳೆದ 1 ವಾರದಿಂದನೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರದ ಹಿರಿಯ ಸಚಿವರು ಇರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಖುದ್ದು ಸಿಎಂ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು, ಜೊತೆಗೆ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ನಿನ್ನೆ ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಏನು ಸುದ್ದಿ ಬ್ರೇಕ್ ಅನ್ನ ಮಾಡಿದ್ವಿ, ಬ್ರೇಕ್ ಅನ್ನ ಆದ ನಂತರ ವಿರೋಧ ಪಕ್ಷದವರು ಸಾಕಷ್ಟು ಟೀಕೆಯನ್ನ ಮಾಡ್ಲಿಕ್ಕಾಗಿತ್ತು, ಜೊತೆಗೆ ಜನರು ಕೂಡ, ರಾಜ್ಯದ ಜನರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತು ಮುಜುಗರಕ್ಕೆ ಸಿಲುಕುವ ರೀತಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುಜುಗರಕ್ಕೆ ಸಿಲುಕಿರೋದನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಕಿತ್ತು. ಆದ್ರೆ ಈಗ ಗೃಹ ಇಲಾಖೆ ಮತ್ತೊಂದು ಎಡವಟ್ಟಿಗೆ ಮುಂದಾಗ್ತಾ ಇರುವಂತದ್ದು, ಅವರ ರಾಜೀನಾಮೆ ಏನಿತ್ತು ಆ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅವರನ್ನ ಜುಲೈ 6ನೇ ತಾರೀಕು ಸೇವೆಯಿಂದ ಮುಕ್ತಗೊಳಿಸಿ ಅಂತೇಳಿ ಒಂದು ಮೌಖಿಕ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಕಳೆದ 6ನೇ ತಾರೀಕು ಅಂದ್ರೆ ಜೂನ್ 6ನೇ ತಾರೀಕು ಅವರು ರಾಜ್ಯ ಸರ್ಕಾರಕ್ಕೆ ರಾಜೀನಾಮೆ ಪತ್ರ ಮತ್ತು ಹಿರಿಯ ಅಧಿಕಾರಿಗಳಿಗೂ ಕೂಡ ರಾಜೀನಾಮೆ ಸ್ವಯಂ ನಿವೃತ್ತಿಯ ಪತ್ರವನ್ನ ಕೊಟ್ಟಿರುವಂತದ್ದು. ಸ್ವಯಂ ನಿವೃತ್ತಿ ಪತ್ರವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜುಲೈ 6ನೇ ತಾರೀಕು ಅದರ ಡೆಡ್ ಲೈನ್ ಇದೆ, ಅಷ್ಟರ ಒಳಗಾಗಿ ಒಂದು ಆಕ್ಷನ್ ಆಗ್ಬೇಕು ಅಥವಾ ಅವರು ಪತ್ರವನ್ನ ಪಡ್ಕೊಳ್ಬೇಕಾರಂತದ್ದು. ಹಿರಿಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆಯನ್ನ ಮಾಡಿ ಮತ್ತೆ ಏನಾದ್ರು ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾರಂತದ್ದು. ಈಗ ಸಚಿವರಾಗ್ಲಿ ಅಥವಾ ಸಿಎಂ ಅವರಾಗ್ಲಿ ಯಾರು ಕೂಡ ಮತ್ತೆ ಮನವೊಲಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಯಿಂದ ಈ ಖಡಕ್ ನಿರ್ಧಾರಕ್ಕೆ ಬಂದಿರುವಂತದ್ದು ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ರೀತಿ ಏನಾದ್ರೂ ಎಎಸ್ಪಿ ಬರಮಣ್ಣಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ರೆ ಮತ್ತೊಂದು ಎಡವಟ್ಟನ್ನ ಸರ್ಕಾರ ಮಾಡ್ಕೊಂಡಂತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನಡೆಯನ್ನ ಇಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ನ 4-5 ದಿನಗಳ ಕಾಲಾವಕಾಶ ಇದೆ. 4-5 ದಿನಗಳ ಒಳಗಾಗಿ ರಾಜ್ಯ ಸರ್ಕಾರ ಅಥವಾ ಹಿರಿಯ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾದಂತದ್ದು. ಮಮತಾ, ಮುರಳಿ, ಈಗ ಆಲ್ರೆಡಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ, ಎಡವಟ್ಟನ್ನು ಸರಿಪಡಿಸ್ಕೊಳ್ಳಬಹುದು ಅನ್ನುವಂತಹ ಅಂದಾಜಿತ್ತು. ಬಟ್ ಇಲ್ಲಿ ಮತ್ತೆ ಬ್ಲಂಡರ್ ಮೇಲೆ ಬ್ಲಂಡರ್ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಮತ್ತು ಗೃಹ ಸಚಿವರನ್ನ ಹಾದಿ ತಪ್ಪಿಸೋ ಕೆಲಸ ಅವ್ರ ಸುತ್ತ ಇರುವಂತಹ ಅಧಿಕಾರಿಗಳು ಮಾಡ್ತಾ ಇದಾರಾ? ಹೋದ್ರೆ ಹೋಗ್ಲಿ ಬಿಡಿ ಸರ್ ಅನ್ನೋ ಮನಸ್ಥಿತಿಯನ್ನ ತುಂಬ್ತಾ ಇದಾರಾ? ಫೀಡಿಂಗೇ ತಪ್ಪಾಗಿ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತಿಲ್ಲಿ.
ಖಂಡಿತ ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇರೋಂಥದ್ದು ಬರ್ಮಣಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳಿರ್ಬೋದು, ಜೊತೆಗೆ ಅವರ ಸಿಎಂ ಅವರ ಸುತ್ತ ಅಥವಾ ಗೃಹ ಸಚಿವರ ಸುತ್ತ ಇರುವಂತ ಒಂದಷ್ಟು ಸಲಹೆಗಾರರು ಕೊಟ್ಟಂತ ಮಾಹಿತಿಗಳ ಪ್ರಕಾರ, ಯಾಕಂದ್ರೆ ಬರ್ಮನಿ ಅವರಿಗೆ ಬೇರೊಂದು ಆಸೆ ಇದೆ. ಆ ಆಸೆಗೋಸ್ಕರ ಈ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೆ ಸಿಲುಕಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಆ ಹಿನ್ನೆಲೆಯಲ್ಲಿ ಅವರನ್ನ ಸ್ವಯಂ ನಿವೃತ್ತಿ ಏನಿತ್ತು ಅದನ್ನ ಅಂಗೀಕಾರ ಮಾಡಿ ಮುಂದುವರಿಯುವಂತದ್ದೇ ಉತ್ತಮ ಅನ್ನೋದ್ರ ಬಗ್ಗೆ ಒಂದಷ್ಟು ಫೀಡಿಂಗ್ ಆಗ್ತಾ ಇರೋಂಥದ್ದು. ಯಾಕಂದ್ರೆ ಈ ಹಿಂದೆ ಈಗ ಕಳೆದ ಒಂದು ವಾರದ ಹಿಂದೆ ಎಚ್.ಕೆ. ಪಾಟೀಲ್ ಅವರು ಇರ್ಬೋದು ಮತ್ತೆ ಪರಮೇಶ್ವರ್ ಇರ್ಬೋದು, ಅವರಿಬ್ಬರು ಕೂಡ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಅವರಿಗೆ ಬೇರೊಂದು ಒಳ್ಳೆಯ ಉನ್ನತ ಸ್ಥಾನಮಾನವನ್ನ ಕೊಡ್ತೀನಿ ಅಂತ ಹೇಳಿ ಅವರನ್ನ ಮನವೊಲಿಸುವಂತ ಕೆಲಸಗಳು ಕೂಡ ಆಯ್ತು. ಯಾಕಂದ್ರೆ ಮೂಲತಃ ಅವರು ಬೆಳಗಾವಿಯಲ್ಲೇ ಈ ರೀತಿ ಅವಮಾನ ಆಗಿರುವಂತದ್ದು, ಅವರ ಜಿಲ್ಲೆಯಲ್ಲೇ ಈ ರೀತಿ ಅವಮಾನ ಆಗಿದ್ದ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರ ಮಾಡುವಂತ ಪ್ರಯತ್ನಗಳನ್ನು ಕೂಡ ಕೈ ಹಾಕಿತ್ತು. ಆದ್ರೆ ಅದು ಯಾವಾಗ ಸಫಲ ಆಗ್ತಾ ಇಲ್ಲ. ಜೊತೆಗೆ ಬರ್ಮನಿಯವರು ಇದಕ್ಕೆ ಯಾವ್ದು ಕೂಡ ಒಪ್ತಾ ಇಲ್ಲ. ಜೊತೆಗೆ ನಿನ್ನೆ ಸುದ್ದಿ ಬಿತ್ತರ ಆದ ಬಳಿಕ ಇನ್ನೊಂದಷ್ಟು ಮುಜುಗರಕ್ಕೆ ಸಿಲುಕ್ತು. ಜೊತೆಗೆ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೂಡ ಕೊಡ್ಲಿಕ್ಕೆ ತಯಾರಿರ್ಲಿಲ್ಲ ನಿನ್ನೆ. ಅಂದ್ರೆ ಗೃಹ ಸಚಿವರು ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅದನ್ನ ಮುಂದುವರೆದ ಭಾಗವಾಗಿ ಅವರ ಸ್ವಯಂ ನಿವೃತ್ತಿಯನ್ನ ಅಂಗೀಕಾರ ಮಾಡ್ಬೇಕು ಅಂತ ಹೇಳಿ ಬರ್ತಾ ಇರೋಂಥದ್ದು ಮತ್ತೊಂದು ಎಡವಟ್ಟಿಗೆ ಕಾರಣ ಆಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ನೋಡಿ, ಸಂಬಂಧವೇ ಇರ್ಲಿಲ್ಲ ಪಾಪ ಆ ASP ಭರಮಣಿ ಅವರಿಗೆ ಆ ಇಡೀ ಇನ್ಸಿಡೆಂಟು. ಆದ್ರೂ ಅವ್ರನ್ನ ಕರೆದು ಎಲ್ಲರ ಮುಂದೆ ಅವಮಾನ ಮಾಡಿ ಕಳಿಸಿ ಅವರಿಗೆ ಪ್ರತಿದಿನ ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಅದೇ ವಿಚಾರ ನೆನಪಾಗ್ತಿತ್ತಂತೆ.